ಒಂದು ಎತ್ತರವಾದ ಬೆಟ್ಟದ ಮೇಲೆ ಬಂಡೆಗಳಿದ್ದವು. ಅದರ ಮೇಲೊಂದು ಗಿಡುಗ ವಾಸವಾಗಿತ್ತು. ಅಲ್ಲೇ ಕೆಳಗಡೆ ಬಯಲಿನಲ್ಲಿ ಒಂದು ದೊಡ್ಡ ಮರದ ಮೇಲೆ ಒಂದು ಕಾಗೆ ವಾಸವಾಗಿತ್ತು. ಒಂದು ದಿನ ಅಲ್ಲೇ ಬಯಲಿನಲ್ಲಿ 2 ಮೊಲಗಳು ಆಟವಾಡುತ್ತಿದ್ದವು. ಆ ಮೊಲಗಳನ್ನು ನೋಡಿದ ಗಿಡುಗ ಮೇಲಿನಿಂದ ಹಾರಿ ಬಂದು ಒಂದು ಮೊಲವನ್ನು ತನ್ನ ಮೊನಚಾದ ಉಗುರುಗಳಲ್ಲಿ ಹಿಡಿದುಕೊಂಡು ಮತ್ತೆ ಮೇಲೆ ಹಾರಿ ಬೆಟ್ಟದ ಮೇಲಿರುವ ಬಂಡೆಯಲ್ಲಿದ್ದ ತನ್ನ ಗೂಡಿಗೆ ಹಿಂದಿರುಗಿತು. ಗಿಡುಗವು ಮೈಜುಮ್ಮೆನ್ನಿಸುವಂತಹ ಈ ಸಾಹಸ ಕಾರ್ಯ ಮಾಡುತ್ತಿದ್ದುದನ್ನು ಕಪ್ಪು ಕಾಗೆ ನೋಡುತ್ತಿತ್ತು. ತಾನೂ ಕೂಡ ಅಂತಹದೇ ಸಾಹಸ ಕಾರ್ಯ ಮಾಡಬೇಕೆಂದು ಅದು ಯೋಚಿಸಿತು. ಅರೆ, ಆ ಗಿಡುಗ ಎಷ್ಟು ಎತ್ತರದಿಂದ ಹಾರಿ ಬಂದು ಮೊಲವನ್ನು ಹಿಡಿದುಕೊಂಡು ಹೋಯಿತು. ನಾನು ಕೂಡ ಏನಾದರೂ ಅಂತಹದೇ ಸಾಹಸ ಕಾರ್ಯವನ್ನು ಮಾಡಬೇಕು. ನೆಲದಿಂದ ಮೊಲವನ್ನು ಗಿಡುಗವು ಎತ್ತಿಕೊಂಡದ್ದನ್ನು ನೋಡುವುದೇ ಎಂತಹ ಮೋಜಿನ ಸಂಗತಿ. ಈಗ ನಾನೂ ಅದನ್ನು ಮಾಡುತ್ತೇನೆ. ಕಾಗೆಯು ಹೀಗೆಯೇ ಯೋಚಿಸುತ್ತಾ ಆಕಾಶದಲ್ಲಿ ತುಂಬಾ ಎತ್ತರಕ್ಕೆ ಹಾರಿತು. ನಂತರ ಅದು ನೆಲದ ಮೇಲಿರುವ ಇನ್ನೊಂದು ಮೊಲದ ಮೇಲೆ ಎರಗಿ ಬಿದ್ದಿತು. ಆದರೆ ಕಾಗೆಯು ಸರಿಯಾಗಿ ಗುರಿಯ ಮೇಲೆ ಎರಗಲಾಗಲಿಲ್ಲ. ಅದು ಮೊಲವನ್ನು ಹಿಡಿಯುವ ಬದಲಾಗಿ ಪಕ್ಕದಲ್ಲಿರುವ ಒಂದು ದೊಡ್ಡ ಬಂಡೆಗೆ ಡಿಕ್ಕಿ ಹೊಡೆಯಿತು. ಅದರ ಕುತ್ತಿಗೆ ಮುರಿದು ಕಾಗೆಯು ಪ್ರಾಣ ಬಿಟ್ಟಿತು. ಮಕ್ಕಳೇ, ಇತರರನ್ನು ಮೂರ್ಖರಂತೆಯೇ ಅನುಕರಿಸಬಾರದು. ಅಲ್ಲಿ ಒಂದೊಂದು ರೀತಿಯ ವಿಶೇಷ ಗುಣಗಳಿರುತ್ತವೆ. ಅದೇ ರೀತಿಯೇ ನಾವು ಮಾಡುತ್ತೇವೆಂದು ಯೋಚನೆ ಮಾಡದೆಯೇ ಮಾಡಬಾರದು. ಸಿಂಗನೂರು ಎನ್ನುವ ಒಂದು ಊರು ಇತ್ತು. ಇಲ್ಲಿಯ ಜನರು ಬಹಳ ಸಂತೋಷವಾಗಿದ್ದರು. ಅವರೆಲ್ಲರೂ ಹೊಲಗಳನ್ನು ಹೊಂದಿದ್ದರು. ಆ ಊರಿನಲ್ಲಿ ಸಿಂಗಪ್ಪ ಎನ್ನುವ ಒಬ್ಬ ರೈತನಿದ್ದ. ಅವನು ಹಸು, ಕುರಿ ಮತ್ತು ಕೋಳಿಗಳನ್ನೆಲ್ಲ ಸಾಕಿದ್ದ. ಅವನು ಆಕಳ ಹಾಲನ್ನು ಮತ್ತು ಕೋಳಿಯ ಮೊಟ್ಟೆಗಳನ್ನು ಮಾರಿ ಅದರಿಂದ ಬರುವ ಹಣದಿಂದ ಸಂತೋಷವಾಗಿ ಜೀವನ ನಡೆಸುತ್ತಿದ್ದ. ಒಂದು ದಿನ ಅವನ ಹತ್ತಿರ ಇರುವ ಒಂದು ಕೋಳಿ ಚಿನ್ನದ ಮೊಟ್ಟೆಯನ್ನು ಇಟ್ಟಿತು. ಆ ಚಿನ್ನದ ಮೊಟ್ಟೆಯನ್ನು ನೋಡಿ ಸಿಂಗಪ್ಪನಿಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷ ಆಯಿತು. ಅರೆ, ಇದು ಚಿನ್ನದ ಮೊಟ್ಟೆ, ಇದರಿಂದ ನನಗೆ ಬಹಳ ಹಣ ಬರಬಹುದು. ಸಿಂಗಪ್ಪ ಆ ಮೊಟ್ಟೆಯನ್ನು ಚಿನ್ನದ ವ್ಯಾಪಾರಿಯಲ್ಲಿ ತೆಗೆದುಕೊಂಡು ಹೋದ. ಚಿನ್ನದ ವ್ಯಾಪಾರಿ ಆ ಮೊಟ್ಟೆಯನ್ನು ನೋಡಿ, ಅರೆ ವಾವ್, ಇದು ನಿನಗೆಲ್ಲಿ ಸಿಕ್ಕಿತು? ಇದು ಬಹಳ ಬೆಲೆ ಬಾಳುತ್ತೆ. ಓಹೋ, ಚಿನ್ನದ ಮೊಟ್ಟೆ ಎಲ್ಲಿ ಸಿಕ್ಕಿತು ಎಂದು ಹೇಳಿದರೆ ಕೋಳಿಯನ್ನೇ ತಂದುಕೊಡು ಎಂದು ಹೇಳುತ್ತಾನೆ. ಹಾಗಾಗಿ ನಾನು ಚಿನ್ನದ ಮೊಟ್ಟೆ ಇಡುವ ಕೋಳಿ ನನ್ನ ಹತ್ತಿರ ಇದೆ ಎಂದು ಹೇಳಬಾರದು. ಇದನ್ನು ತೆಗೆದುಕೊಂಡು ಹಣವನ್ನು ಕೊಡುತ್ತೀಯಾ? ಸರಿ, ಹಣವನ್ನು ತೆಗೆದುಕೋ. ಆ ಕೋಳಿ ಪ್ರತಿನಿತ್ಯವೂ ಒಂದೊಂದು ಚಿನ್ನದ ಮೊಟ್ಟೆಯನ್ನು ಇಡತೊಡಗಿತು. ಸಿಂಗಪ್ಪನು ಪ್ರತಿನಿತ್ಯವೂ ಕೋಳಿ ಇಡುವ ಒಂದೊಂದು ಮೊಟ್ಟೆಯನ್ನು ವ್ಯಾಪಾರಿಗೆ ಕೊಟ್ಟು ಹಣವನ್ನು ತಂದು ದೊಡ್ಡ ಶ್ರೀಮಂತನಾದನು. ಒಂದು ದಿನ ವ್ಯಾಪಾರಿಯು, ಸಿಂಗಪ್ಪ, ನೀನು ಪ್ರತಿನಿತ್ಯವೂ ಒಂದೊಂದು ಮೊಟ್ಟೆ ತರುವುದಕ್ಕಿಂತ ಒಂದೇ ದಿನ 10 ಮೊಟ್ಟೆ ತಂದರೆ ನಿನಗೆ ಬಹಳ ದುಡ್ಡನ್ನು ಕೊಡುತ್ತೇನೆ. ಹೌದಾ? ಪ್ರಯತ್ನ ಪಡುತ್ತೇನೆ. ವ್ಯಾಪಾರಿ ಹೇಳಿರುವುದು ಯೋಚನೆ ಮಾಡಬೇಕಾದುದೇ. ಈ ಕೋಳಿಯ ಹೊಟ್ಟೆಯಲ್ಲಿ ಬಹಳ ಚಿನ್ನದ ಮೊಟ್ಟೆಗಳಿವೆ. ಅದಕ್ಕಾಗಿ ಅದು ಪ್ರತಿನಿತ್ಯ ಒಂದೊಂದೇ ಮೊಟ್ಟೆಯನ್ನು ಇಡುತ್ತಿದೆ. ನಾನು ಒಂದು ಕೆಲಸ ಮಾಡುತ್ತೇನೆ. ಈ ಕೋಳಿಯ ಹೊಟ್ಟೆಯನ್ನು ಕೊಯ್ದು ಬಿಡುತ್ತೇನೆ. ಆಗ ಅದರ ಹೊಟ್ಟೆಯಲ್ಲಿರುವ ಎಲ್ಲ ಮೊಟ್ಟೆಗಳು ನನಗೆ ಒಟ್ಟಿಗೆ ದೊರಕುತ್ತೆ. ಆಗ ಒಂದೇ ಸಾರಿ ನನಗೆ ಬಹಳ ಹಣ ಸಿಗುತ್ತೆ. ಸಿಂಗಪ್ಪ ಒಂದು ಕತ್ತಿಯನ್ನು ತಂದು ಕೋಳಿಯ ಹೊಟ್ಟೆಯನ್ನು ಕತ್ತರಿಸಿದ. ಆದರೆ ಕೋಳಿಯ ಹೊಟ್ಟೆಯಲ್ಲಿ
ಒಂದೇ ಒಂದು ಮೊಟ್ಟೆಯೂ ಇರಲಿಲ್ಲ. ಕೋಳಿಯೂ ಸತ್ತು ಹೋಯಿತು. ಅಯ್ಯೋ, ಪ್ರತಿನಿತ್ಯ ಈ ಕೋಳಿ ಒಂದೊಂದು ಮೊಟ್ಟೆ ಇಡುತ್ತಿತ್ತು. ಆದರೆ ನಾನು ವ್ಯಾಪಾರಿಯ ಮಾತನ್ನು ಕೇಳಿ ದುರಾಸೆಯಿಂದ ಈ ಕೋಳಿಯನ್ನು ಕತ್ತರಿಸಿದೆ. ಆದರೆ ಈಗ ಕೋಳಿಯೂ ಇಲ್ಲ, ಚಿನ್ನದ ಮೊಟ್ಟೆಯೂ ಇಲ್ಲ. ಮಕ್ಕಳೇ, ಅತಿ ಆಸೆ ಗತಿಗೇಡು. ಅಂದರೆ ನಾವು ಯಾವುದೇ ಒಂದು ವಿಷಯದಲ್ಲಿ ಅಥವಾ ವಸ್ತುವಿನ ಮೇಲೆ ಅತಿಯಾದ ಆಸೆಯನ್ನು ಪಟ್ಟಲ್ಲಿ ಅದರಿಂದ ನಮಗೆ ಕೆಟ್ಟದ್ದೇ ಆಗುತ್ತದೆ. ಒಂದು ದಟ್ಟವಾದ ಕಾಡಿನಲ್ಲಿ ಬಹಳಷ್ಟು ಪ್ರಾಣಿಗಳು ವಾಸವಾಗಿದ್ದವು. ಅವರಲ್ಲಿ ಒಂದು ಆಮೆ ಮತ್ತು ಮೊಲವೂ ಇದ್ದವು. ಅವರಿಬ್ಬರು ಯಾವಾಗಲೂ ಒಬ್ಬರನ್ನೊಬ್ಬರು ಅಣಕಿಸುತ್ತಿದ್ದರು. ಆಮೆ, ನಿನ್ನ ಬಣ್ಣ ಎಷ್ಟು ಗಾಢವಾಗಿದೆ, ನಿನ್ನ ಬೆನ್ನು ಅದೆಷ್ಟು ಭಾರವಾಗಿದೆ. ನೀನು ಯಾವಾಗಲೂ ಬಹಳ ನಿಧಾನವಾಗಿ ನಡೆದಾಡುತ್ತೀಯ. ನೀನು ನಿನ್ನ ಕಿವಿಯನ್ನು ನೋಡಿಕೊಂಡಿದ್ದೀಯಾ? ಅದು ಎಷ್ಟು ಉದ್ದವಾಗಿದೆ, ಆಕಾಶವನ್ನು ಮುಟ್ಟುತ್ತಿದೆ. ನೀನು ಎಲ್ಲದಕ್ಕೂ ಹೆದರುತ್ತೀಯ. ಎಷ್ಟೆಂದರೆ ಜೋರಾಗಿ ಗಾಳಿ ಬೀಸಿದರೂ ಕೂಡ ಹೆದರುತ್ತೀಯ. ಇದೇ ರೀತಿ ಅವರಿಬ್ಬರು ಯಾವಾಗಲೂ ಒಬ್ಬರನ್ನೊಬ್ಬರು ಅಣಕಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ಮೊಲಕ್ಕೆ ಒಂದು ಯೋಚನೆ ಬಂದಿತು. ಎಲೆ ಆಮೆಯೇ, ನೀನು ಯಾವಾಗಲೂ ನನ್ನನ್ನು ಅಣುಕಿಸುತ್ತೀಯ. ನೀನೇನ ಕಡಿಮೆಯೇ? ನೀನು ಕೂಡ ನನ್ನನ್ನು ಕಂಡಾಗಲೆಲ್ಲ ಅಣಕಿಸುತ್ತೀಯ. ಅದಕ್ಕೆ ನಾವು ಯಾಕೆ ಒಂದು ಪಂದ್ಯವನ್ನು ಮಾಡಬಾರದು? ಪಂದ್ಯನಾ? ಯಾವ ತರಹದ ಪಂದ್ಯ? ಪಂದ್ಯ ಎಂದರೆ ಯಾರು ಜೋರಾಗಿ ಓಡುತ್ತಾರೆ ಎಂದು. ಪಂದ್ಯ ಇರಲಿ, ಆದರೆ ಯಾರು ಜೋರಾಗಿ ಓಡುತ್ತಾರೆ ಎಂದು ಅಲ್ಲ, ಯಾರು ಮೊದಲು ಗುರಿ ಮುಟ್ಟುತ್ತಾರೆ ಎಂದು. ಸರಿ, ಹಾಗೇ ಆಗಲಿ. ಪಂದ್ಯವನ್ನು ನಾಳೆ ಮಾಡೋಣ. ಎರಡೂ ಒಂದೇ. ಯಾರು ವೇಗವಾಗಿ ಓಡುತ್ತಾರೋ ಅವರೇ ಬೇಗ ಗುರಿ ಮುಟ್ಟುತ್ತಾರೆ. ಗೆಲುವು ನನ್ನದೇ. ಆಮೆ ಮತ್ತು ಮೊಲದ ಪಂದ್ಯದ ಸುದ್ದಿ ಎಲ್ಲಾ ಪ್ರಾಣಿಗಳಿಗೂ ತಿಳಿಯಿತು. ಎಲ್ಲಾ ಪ್ರಾಣಿಗಳು ಪಂದ್ಯವನ್ನು ನೋಡಲು ಉತ್ಸುಕರಾದರು. ರೆಡಿ, 1, 2, 3, ಗೋ! ಮೊಲ ಆಮೆಗಿಂತ ಬಹಳ ವೇಗವಾಗಿ ಓಡುವುದರಿಂದ ತುಂಬಾ ಮುಂದೆ ಹೋಗಿಬಿಟ್ಟಿತು. ಆದರೆ ಆಮೆ ತನ್ನ ವೇಗದಲ್ಲೇ ನಡೆಯುವುದಕ್ಕೆ ಆರಂಭಿಸಿತು. ಸ್ವಲ್ಪ ಸಮಯ ಆದ ನಂತರ ಮೊಲವು ಹಿಂತಿರುಗಿ ನೋಡಿತು. ಆದರೆ ಆಮೆ ಅಲ್ಲೆಲ್ಲೂ ಕಾಣಿಸಲಿಲ್ಲ. ಮೊಲ ಮತ್ತೆ ಓಡಲು ಪ್ರಾರಂಭಿಸಿತು. ಓಡುತ್ತಿರುವಾಗ ಮೊಲಕ್ಕೆ ದಾರಿಯಲ್ಲಿ ಕ್ಯಾರೆಟ್ ತೋಟ ನೋಡಿತು. ಓ, ಆಮೆ ಬರುವುದು ಬಹಳ ಸಮಯ ಆಗುತ್ತದೆ. ಅಷ್ಟರಲ್ಲಿ ನಾನು ಸ್ವಲ್ಪ ಕ್ಯಾರೆಟ್ ಅನ್ನು ತಿನ್ನುತ್ತೇನೆ. ಮೊಲ ಕ್ಯಾರೆಟ್ ಅನ್ನು ತಿನ್ನತೊಡಗಿತು. ಹೊಟ್ಟೆ ತುಂಬ ತಿಂದ ನಂತರ ಮೊಲ, ಆಮೆ ಇನ್ನೂ ಬಹಳ ದೂರದಲ್ಲಿದೆ, ಅದು ಬರಲು ಇನ್ನೂ ಬಹಳ ಸಮಯ ಆಗುತ್ತೆ. ನಾನು ಸ್ವಲ್ಪ ಹೊತ್ತು ವಿಶ್ರಮಿಸುತ್ತೇನೆ, ನಂತರ ವೇಗವಾಗಿ ಓಡಿ ಗುರಿ ಮುಟ್ಟಿ ಪಂದ್ಯವನ್ನು ಗೆಲ್ಲುತ್ತೇನೆ. ಮೊಲ ಮಲಗಿ ನಿದ್ದೆ ಮಾಡಿತು. ಸ್ವಲ್ಪ ಸಮಯದ ನಂತರ ಆಮೆಯು ಅಲ್ಲಿಗೆ ಬಂದಿತು. ಆಮೆ ಮೊಲ ಮಲಗಿರುವುದನ್ನು ನೋಡಿತು. ಓ, ಮೊಲ ಮಲಗಿದೆ, ಇರಲಿ, ನಾನು ಮುಂದೆ ಹೋಗುತ್ತೇನೆ. ಆಮೆ ಇನ್ನೇನು ಗುರಿಯ ಸಮೀಪ ಬಂದಿತು ಎನ್ನುವಷ್ಟರಲ್ಲಿ ಮೊಲಕ್ಕೆ ಎಚ್ಚರ ಆಯಿತು. ಆಮೆ ಇನ್ನೂ ಹಿಂದೆಯೇ ಇದೆ, ನಾನು ಬೇಗ ಗುರಿ ಮುಟ್ಟುತ್ತೇನೆ. ಮೊಲ ಓಡತೊಡಗಿತು. ಆದರೆ ಮೊಲ ಗುರಿಯ ಹತ್ತಿರ ಹೋದಾಗ ಆಮೆ ಮೊದಲೇ ಗುರಿ ಮುಟ್ಟಿರುವುದನ್ನು ನೋಡಿ ಮೊಲ, ಅಯ್ಯೋ, ನನ್ನ ಆಲಸ್ಯತನ ಮತ್ತು ನನ್ನಷ್ಟು ಜೋರಾಗಿ ಓಡುವವರು ಯಾರೂ ಇಲ್ಲ ಎನ್ನುವ ಅಹಂಕಾರದಿಂದ ಇಂದು ನಾನು ಸೋತು ಹೋಗಿದ್ದೇನೆ. ಆಮೆ, ಇನ್ನೆಂದೂ ನಾನು ಅಹಂಕಾರ ಪಡುವುದಿಲ್ಲ ಮತ್ತು ಆಲಸ್ಯತನವನ್ನು ಮಾಡುವುದಿಲ್ಲ. ಇರಲಿ ಬಿಡು, ಇನ್ನು ಮುಂದೆ ನಾವಿಬ್ಬರೂ ಒಳ್ಳೆಯ ಸ್ನೇಹಿತರಾಗೋಣ. ಸರಿ, ಹಾಗೇ ಆಗಲಿ.